ರಾಮನಗರದ ಕಲ್ಲುಗಣಿಗಳಲ್ಲಿ ಸ್ಫೋಟದಿಂದ ಹಾನಿಗೊಳಗಾದ ಮನೆಗಳಿಗೆ ಪರಿಹಾರ ನೀಡುವುದು ಶಾಶ್ವತವಲ್ಲ. ಇಲ್ಲಿನ ಜನರ ಹಿತ ಕಾಪಾಡುವುದರ ಜೊತೆಗೆ ಸುರಕ್ಷತೆಯು ಮೊದಲ ಕರ್ತವ್ಯವಾಗಿದೆ. ಗಣಿಗಾರಿಕೆಯನ್ನೇ ಅವಲಂಬಿಸಿಕೊಂಡಿರುವ ಉದ್ಯೋಗವೂ ಮುಖ್ಯವಾಗಿದೆ. ಕಲ್ಲುಗಣಿಯಲ್ಲಿನ ಸ್ಫೋಟದ ಬಗ್ಗೆ ತನಿಖೆ ನಡೆಸುವ ಮೂಲಕ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಶಾಸಕ ಆರ್.ವಿ. ದೇಶಪಾಂಡೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜೊಯ್ಡಾ ರಾಮನಗರದಲ್ಲಿ ಸ್ಫೋಟದಿಂದ ಹಾನಿಗೊಳಗಾದ ಮನೆಗಳನ್ನು ಪರಿಶೀಲಿಸಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಮಾಜಿ ಸಚಿವರೂ ಆಗಿರುವ ಆರ್.ವಿ. ದೇಶಪಾಂಡೆ, ಕ್ರಷರ್ನಲ್ಲಿ ಸ್ಫೋಟಿಸುವಾಗ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆ, ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಜರಿರಬೇಕೆಂದು ದೇಶಪಾಂಡೆ ತಹಶೀಲ್ದಾರ್, ಅರಣ್ಯ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗಣಿಗಾರಿಕೆಯಲ್ಲಿ ಜೆಲಾಟಿನ್ ಅನ್ನ ಸ್ಫೋಟಕ್ಕೆ ಬಳಸಲಾಗುತ್ತದೆ ಮತ್ತು ಅಮೋನಿಯಂ ನೈಟ್ರೇಟ್ ಅನ್ನ ವ್ಯಾಪಕವಾಗಿ ಬಳಸಲಾಗುತ್ತದೆ. ಆದ್ದರಿಂದ ಈ ಮನೆಗಳಿಗೆ ದೊಡ್ಡ ಆಘಾತವಾಗಿದೆ. ಗಣಿಗಾರಿಕೆಯವರು ಪರ್ಯಾಯವನ್ನ ಕಂಡುಕೊಳ್ಳಬೇಕು. ಎಕ್ಸೆಲ್ ನೂನ್ ಮೆರೋಬ್ಲಾಸ್ಟ್ ಸ್ಫೋಟಗೊಂಡ್ರೆ ಯಾರಿಗೂ ತೊಂದರೆಯಾಗೋದಿಲ್ಲ, ಆದ್ರೆ ಇದು ದುಬಾರಿಯಾಗಿದೆ. ಆದ ಕಾರಣ ಯಾರೂ ಅದನ್ನ ಬಳಸೋದಿಲ್ಲ ಎಂದು ಆರ್.ವಿ. ದೇಶಪಾಂಡೆ ಹೇಳಿದ್ರು. ಕ್ರಷರ್ ಸ್ಫೋಟದಿಂದ ರಾಮನಗರದಲ್ಲಿ 153 ಮನೆಗಳಿಗೆ ಹಾನಿಯಾಗಿದೆ. ಇನ್ನು ಬಾಕಿ ಇರುವ ಆಡಳಿ, ಗೌಳಿವಾಡ ಮತ್ತು ಹನುಮಾನ್ ಗಲ್ಲಿಯಲ್ಲಿ ಸಮೀಕ್ಷೆ ನಡೆಸಲಾಗುವುದು. ಇಲ್ಲಿಯವರೆಗೆ ಸಮೀಕ್ಷೆ ನಡೆಸಿದ ಮನೆಗಳ ವರದಿಯನ್ನ ತಹಶೀಲ್ದಾರ್ ಸಂಜಯ್ ಕಾಂಬ್ಳೆ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ನೀಡಿದ್ರು. ತಹಶೀಲ್ದಾರ್ ಸಂಜಯ್ ಕಾಂಬ್ಳೆ, ಅರಣ್ಯ ಇಲಾಖೆ, ರಾಮನಗರ ಪಂಚಾಯತ್ ಪಿಡಿಒ, ಜಿಲ್ಲಾ ಪೊಲೀಸ್ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ದೇಶಪಾಂಡೆಯವರು ದುರ್ಗಾದೇವಿ ದೇವಸ್ಥಾನ ಮತ್ತು ಕೃಷ್ಣ ಗಲ್ಲಿಯಲ್ಲಿರುವ ಹಲವಾರು ಮನೆಗಳನ್ನ ಪರಿಶೀಲಿಸಿದ್ರು.